ಹೇಳಿ ಹೊಸದವ್ರ. ನವೀನ್, ಒಂದು ಗುಡ್ ನ್ಯೂಸ್. ಏನು ಗುಡ್ ನ್ಯೂಸಾ? ನಂದನ್ ಅವರು ನಮ್ಮ ಲಲಿತಕ್ಕನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ಹೌದಾ? ಹೌದು. ಈಗ ತಾನೇ ಅಮ್ಮ ನಂದನ್ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಲಲಿತಾತ್ಗೆ ಒಳ್ಳೆತನ ನೋಡಿ ಅವ್ರ ಮಗನ ಇವ್ರ ಮಗು ತರ ಅಂತ ನೋಡ್ಕೊಳ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ. ಹೌದಾ? ನನಗಂತೂ ವಿಷಯ ಕೇಳಿ ತುಂಬಾ ಖುಷಿ ಆಗ್ತದೆ. ನಮ್ಮನೇಲೂ ಅಷ್ಟೇ, ಎಲ್ರು ತುಂಬಾ ಖುಷಿಯಾಗಿದ್ದಾರೆ. ಹಾಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು. ಏನು? ನಿಮ್ ಲಲಿತಕ್ಕ ಈ ಮದುವೆಗೆ ಒಪ್ಕೊಂಡ್ರ? ಮೊದಲು ಒಪ್ಪಿರ್ಲಿಲ್ಲ. ಈಗ ಯಾಕೆ ನನಗೆ ಮದುವೆ, ನಾನು ನಿಮ್ಗಳ ಜೊತೆ ಹೀಗೆ ಇದ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ರು. ನಂದನ್ ಅವ್ರ ಮಗು 4 ದಿನ ನಮ್ಮ ಜೊತೆಲಿ ಇತ್ತಲ್ಲ, ಮಗುನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಮಗುನ ಬಿಟ್ಟಿರೋಕ್ಕಾಗದೆ ಆ ಮಗುಗೆ ತಾಯಿ ಸ್ಥಾನದಲ್ಲಿ ಇರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಏನೋ ಒಟ್ನಲ್ಲಿ ಅವ್ರ ಜೀವನದಲ್ಲಿ ಹೊಸ ದಾರಿ ಕಾಣ್ತಾ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು. ಆದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರ? ಯಾಕೆ? ಇಷ್ಟು ವರ್ಷ ಅವ್ರ ಜೊತೆನಲ್ಲಿದ್ದು ಈಗ ಅವ್ರನ್ನೆಲ್ಲ ಬಿಟ್ಟು ಮದ್ವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ಬೇಕಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಬೇಬಿಯವರೇ, ನಿಮಗೆ ಅವ್ರನ್ನೆಲ್ಲ ಬಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟು ಬೇಜಾರಾದರೆ ನಾನೇ ಒಂದು ಕೆಲಸ ಮಾಡ್ತೀನಿ. ನಮ್ಮ ತಾಯಿನ ಕರ್ಕೊಂಡು ನಿಮ್ಮ ಮನೆಗೆ ಬಂದು ಇದ್ಬಿಡ್ತೀನಿ. ಅವಾಗ ಯಾರಿಗೂ ಬೇಜಾರಾಗೋದಿಲ್ಲ. ನೀವು ನಿಜವಾಗ್ಲೂ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ? ಪ್ರೀತಿಲಿ ಮೋಸ ಹೋದವ್ರಿಗೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಿರುತ್ತೆ. ನಮ್ಮನ್ನು ಯಾರೋ ಒಬ್ರು ಇಷ್ಟೊಂದು ಪ್ರೀತಿಸ್ತಾ ಇದಾರೆ ಅಂತ ಗೊತ್ತಾದಾಗ ಅವ್ರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ? ನನ್ನ ಪ್ರೀತಿ ಬಗ್ಗೆ ಯಾವ ಅನುಮಾನನೂ ಬೇಡ. ನವೀನ್, ನನ್ನ ಮನ್ಸಾರೆ ಒಪ್ಪಿನೇ ನಿಮ್ಮನ್ನ ಮದುವೆ ಆಗ್ತಿರೋದು. ನಿಮ್ಗೆ ಯಾಕೆ ಅನುಮಾನ? ಯಾಕೆಂದ್ರೆ ನಮ್ಮಿಬ್ರು ಸ್ಥಾನಮಾನದಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾಳೆ ಇದರಿಂದ ಸಮಸ್ಯೆ ಆಗ್ಬಾರ್ದು ಅಲ್ವಾ? ನಾನು ಈ ಮದುವೆಗೆ ಒಪ್ಕೊಂಡಿದ್ದು ನಿಮ್ಮ ಒಳ್ಳೆ ಮನ್ಸನ್ನು ನೋಡಿ. ಬರೀ ಆಸ್ತಿ ಅಂತಸ್ತಿಂದ ಜೀವನ ಸಂತೋಷವಾಗಿರಲ್ಲ. ಅದಕ್ಕೆ ಬೇಕಾಗಿರೋದು ಅರ್ಥ ಮಾಡ್ಕೊಳ್ಳೋ ಮನಸ್ಸು. ಆ ಮನ್ಸು ನಿಮಗಿದೆ, ಅದಕ್ಕೆ ಮದುವೆಗೆ ಒಪ್ಕೊಂಡೆ. ಇದರಲ್ಲಿ ಯಾರ ಬಲವಂತನೂ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೇ ಬೇಬಿಯವರೇ. ನಿಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಹಾಗಲ್ಲ. ಎಲ್ಲದಕ್ಕೂ ಅನುಮಾನ ಪಡ್ತೀನಿ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀನಿ. ಆದರೆ ನೀವು ಮಾತ್ರ ಬೇಜಾರು ಮಾಡ್ಕೋಬಾರ್ದು. ಒಂದು ಕೆಲಸ ಮಾಡಿ ಬೇಬಿಯವರೇ, ನಿಮ್ಮ ಇಷ್ಟ ಕಷ್ಟಗಳು ಏನೇನಿದೆ ಎಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ. ನಿಮ್ಗೆ ಹೆಂಗೆ ಬೇಕೋ ಹಂಗಿರ್ತೀನಿ. ನಾನು ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಪೂರ್ತಿ ಆಗ್ಬಿಡುತ್ತೆ. ಅದನ್ನ ನೀವು ನೋಡಿ ಶಾಕ್ ಆಗ್ಬಿಡ್ತೀರಾ. ಈಗ ಅದೆಲ್ಲ ಬೇಡ. ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು, ಕಳ್ಸ್ಕೊಡಿ ಅಂತ ನಮ್ಮ ಅಮ್ಮನ ಹತ್ರ ಪರ್ಮಿಷನ್ ಕೇಳಿ. ಏನು? ನಾನು ಅನ್ಪೂರ್ಣಮ್ಮನವ್ರ ಹತ್ರ ಬಂದು ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು, ಕಳ್ಸ್ಕೊಡಿ ಅಂತ ಕೇಳಬೇಕಾ? ನನ್ನ ಮೀಟ್ ಮಾಡ್ಬೇಕಂದ್ರೆ ಕೇಳಲೇಬೇಕಪ್ಪ. ನನಗೆ ಅವ್ರ ಮುಂದೆ ನಿಂತು ಮಾತಾಡೋಕ್ಕೆ ಇನ್ನೂ ಧೈರ್ಯ ಬಂದಿಲ್ಲ. ಅಂಥದ್ರಲ್ಲಿ ಇದನ್ನು ಕೇಳ್ತೀನ? ಯಾಕ್ರಿ, ನಮ್ಮ ಅತ್ತೆ ಕಂಡ್ರೆ ಅಷ್ಟೊಂದು ಭಯನಾ? ಅವ್ರೇನು ಭಯ ಪಡಿಸೋ ಥರ ಇದ್ದಾರಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಅವ್ರು ನೋಡೋಕ್ಕೆ ದೇವತೆ ಥರ ಕಾಣ್ತಾರೆ. ನನಗಿರೋದು ಬೇರೆ ಥರ ಭಯ ಅಲ್ಲ, ಗೌರವದ ಭಯ. ಯಾಕ್ರಿ ನಗ್ತಾ ಇದ್ದೀರಾ? ನಿಮ್ಗಿಷ್ಟು ಭಯ ಇದೆ ಅಂತ ಗೊತ್ತಾದ್ಮೇಲೆ ನಗು ಬರ್ದೇ ಇರುತ್ತಾ? ಏನ್ರಿ ಬಾರಿ ಕಿಂಡಲ್ ಮಾಡ್ತಾ ಇದ್ದೀರಾ? ಇರಿ, ಜಾನ್ವಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಬಗ್ಗೆ. ಹಾ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?